ನಮಸ್ತೆ ವಿದ್ಯಾರ್ಥಿಗಳೇ, ವೆರಿ ಗುಡ್ ಮಾರ್ನಿಂಗ್. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ನಮ್ಮ ಕಳೆದ 11 ಅವಧಿಗಳಲ್ಲಿ 10ನೇ ತರಗತಿಯ ಸಮಾಂತರ ಶ್ರೇಣಿಗಳು ಈ ಘಟಕದ ಮೇಲೆ ಅನೇಕ ಸೂತ್ರಗಳನ್ನು ನೋಡಿದ್ವಿ. ಅದರ ಆ ಸೂತ್ರಗಳನ್ನು ಕಲಿತಾದ ಮೇಲೆ ಆ ಸೂತ್ರಗಳ ಆಧಾರಿತ ಸಮಸ್ಯೆಗಳನ್ನು ನೋಡಿದ್ವಿ ಮತ್ತು ಅದರಲ್ಲಿ ಯಾವೆಲ್ಲ ರೀತಿಯ ಲೆಕ್ಕಗಳು ಬರ್ತವೆ ಅನ್ನೋದನ್ನು ಕೆಲವು ಹೋಮ್ವರ್ಕ್ಗಳನ್ನು ನೀಡಿದ್ದೇನೆ. ಎಲ್ಲ ಹೋಮ್ವರ್ಕ್ಗಳನ್ನು ಬಿಡಿಸಿದಿರಿ ಅಂತ ಅಂದ್ಕೊಳ್ತೇನೆ ಮತ್ತು ಅದನ್ನ ಉತ್ತರವನ್ನು ನೀವು ಏನು ಮಾಡ್ತೀರಿ, ಕನ್ಫರ್ಮೇಷನ್ ಮಾಡ್ಕೊಳ್ತೀರಿ ಅಂತ ತಿಳ್ಕೊಳ್ತೇನೆ. ಒಂದು ವೇಳೆ ನಿಮ್ಗೆ ಯಾವ್ದಾದ್ರು ಡೌಟ್ ಇದ್ರೆ ನಾನೇನ್ ಮಾಡ್ತೇನೆ, ನಿಮಗೆ ಉತ್ತರವನ್ನ ನೀಡ್ತೇನೆ. ನಾವು ಕೊಟ್ಟಂತಹ ಹೋಮ್ವರ್ಕಿನ ಮೇಲೆ ಯಾವ್ದಾದ್ರು ಡೌಟ್ಗಳಿದ್ರೆ ಖಂಡಿತವಾಗಿ ನೀವು ನನಗೆ ಅದನ್ನ ಏನೊಂದು ಪ್ರಶ್ನೆಯನ್ನ ವಾಟ್ಸಪ್ ನಲ್ಲಿ ಫಾರ್ವರ್ಡ್ ಮಾಡಬಹುದು. ಬೇಕಿದ್ರೆ ನನ್ನ ವಾಟ್ಸಪ್ ನಂಬರ್ ಅನ್ನ ನಾನೇನ್ ಮಾಡ್ತೇನೆ, ಕೊಡ್ತೇನೆ. ಈ ಲೆಸನ್ ನ ಎಂಡ್ ಅಲ್ಲಿ ನನ್ನ ವಾಟ್ಸಪ್ ನಂಬರ್ ಅನ್ನು ಶೇರ್ ಮಾಡ್ತೇನೆ. ಸರಿ ಮಕ್ಕಳೇ, ಈಗ ನಾವು ಈ ಸಮಾಂತರ ಶ್ರೇಣಿಗಳ ಪಾಠದ ಒಂದು ತುದಿಯ ಹಂತದಲ್ಲಿದ್ದೇವೆ. ಪಾಠದಲ್ಲಿರುವ ಅಭ್ಯಾಸಗಳನ್ನು ಗಮನಿಸಿದರೆ ಬೇರೆ ಬೇರೆ ವಿಭಿನ್ನವಾದಂತಹ ಪ್ರಶ್ನೆಗಳನ್ನು ಕಾಣ್ತೇವೆ. ನಾನು ಸಾಧ್ಯವಾದಷ್ಟು ಮಟ್ಟಿಗೆ ಅದರ ಮೂಲ ಕಲಿಕಾಂಶಗಳ ಆಧಾರಿತ ಸಮಸ್ಯೆಗಳ ಬಗ್ಗೆ ನಾನೇನು ಮಾಡಿದ್ದೇನೆ, ಗಮನವನ್ನು ಹರಿಸಿದ್ದೇನೆ. ಹಾಗಾದ್ರೆ ಅಷ್ಟೇ ನಾನು ಕಲಿಸಿದ್ದಷ್ಟೇ ಅಂತಿಮ ಅಂತಲ್ಲ, ತುಂಬಾ ಬೇರೆ ಬೇರೆಯಾದ ಭಿನ್ನವಾದಂತಹ ಪ್ರಶ್ನೆಗಳನ್ನು ಹೊಂದಿವೆ. ಅವುಗಳೆಲ್ಲವನ್ನು ನೀವೇನು ಮಾಡಬೇಕು, ಶಿಕ್ಷಕರ ಸಹಾಯದಿಂದ ಕಲ್ತ್ಕೊಳ್ಬೇಕು. ಈ ಪಾಠದಲ್ಲಿ ಒಂದು ಮಕ್ಕಳು ಕೇಳುವಂತ ಪ್ರಶ್ನೆ, ಸರ್ ನಮ್ಗೆಲ್ಲ ಹೌದು ಸರ್, ಪರೀಕ್ಷಾ ದೃಷ್ಟಿಗೆ ಬಂದಾಗ ನಾವು ಏನನ್ನ ನೋಡ್ಕೊಳ್ಬೇಕು ಈ ಪಾಠದಲ್ಲಿ, ಈ ಪರೀಕ್ಷಾ ದೃಷ್ಟಿಯಲ್ಲಿ ಯಾವುದರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಅಂತ ಕೇಳುವಾಗ, ಮಕ್ಕಳೇ ಈ ಪಾಠದಲ್ಲಿ ನಾವು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಬೇಕು ಹೇಳಾದ್ರೆ ನಾವು ಪ್ರಥಮವಾಗಿ ಎಲ್ಲ ಸೂತ್ರಗಳನ್ನ ಏನ್ ಮಾಡಬೇಕು, ಪರ್ಫೆಕ್ಟ್ ಮಾಡ್ಕೊಳ್ಬೇಕು. ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೇನಪ್ಪ, ಸೂತ್ರಗಳು ಅಂದ್ರೆ ಅದು ನಮ್ಮ ಗಣಿತದ ಒಂದು ಜೀವಾಳ. ಅಥವಾ ನೀವೆಲ್ಲ ಮನುಷ್ಯರಲ್ವಾ, ನಿಮ್ಮನ್ನ ಹೀಗೆ ನಿಂತು ನಾವು ನಡೆದಾಡ್ತಿದ್ದೇವೆ ಅಂದ್ರೆ ಏನು, ನಮ್ಮ ಬೆನ್ನು ಮೂಳೆ ಅಂತೇವಲ್ಲ, ಬೆನ್ನು ಮೂಳೆ ಸ್ಕೆಲೆಟನ್ ಅಲ್ಲಿ ಬೆನ್ನು ಮೂಳೆ ಇದೆ, ಅಥವಾ ನಮ್ಮ ಅಸ್ಥಿ ಪಂಜರ ಇದೆಯಲ್ಲ, ಬೆನ್ನು ಮೂಳೆ ಅಂತೆಲ್ಲ ಇಡೀ ಅದು ದೇಹಕ್ಕೆ ಒಂದು ಆಕಾರವನ್ನು ನೀಡುತ್ತದೆ ಅಲ್ವಾ. ಹಾಗೆ ಇಡೀ ಗಣಿತದ ಪಾಠಕ್ಕೆ ಒಂದು ಆಕಾರ ನೀಡುವುದು ಯಾವುದು, ಗಣಿತದ ಸೂತ್ರಗಳು. ಹಾಗಾಗಿ ಗಣಿತವನ್ನು ನೀವು ಬಿಡಿಸುವಾಗ ಪ್ರತಿನಿತ್ಯ 15 ನಿಮಿಷವನ್ನಾದರೂ ಗಣಿತದ ಸೂತ್ರಗಳನ್ನು ನೋಡದೆ ಬರೆಯುವ ಬಗ್ಗೆ ಗಮನವನ್ನು ಹರಿಸಬೇಕು. ಏನಿದೆ ಮಕ್ಕಳೇ, ಇವತ್ತು ನಾವು ಬಹು ಆಯ್ಕೆಯ ಈ ಘಟಕದ ಸಮಾಂತರ ಶ್ರೇಣಿಯ ಘಟಕದ ಬಹು ಆಯ್ಕೆಯ ಮತ್ತು ಅನ್ವಯ ಆಧಾರಿತ ಲೆಕ್ಕಗಳನ್ನು ನೋಡುವ. ನಾನು ಏನ್ ಮಾಡ್ತೇನೆ ಅಂದ್ರೆ, ಬಹು ಆಯ್ಕೆಯ ಒಂದು ಮೂರು ಲೆಕ್ಕವನ್ನು ಬಿಡಿಸ್ತೇನೆ ಹಾಗೂ ಅನ್ವಯದ ಒಂದು ಲೆಕ್ಕವನ್ನು ಬಿಡಿಸ್ತೇನೆ. ಆಯ್ತಾ? ಎಸ್, ಈಗ ಒಂದು ಪ್ರಶ್ನೆ ಹೀಗಿದೆ. ಒಂದು ಎಪಿಯ, ನಾನು ಎಪಿ ಅಂತ ಬರ್ತೇನೆ, ಸಮಾಂತರ ಶ್ರೇಣಿಯ ಎನ್ನನೇ ಪದ an is equal to 2n plus 1 ಆದರೆ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಡ್ಯಾಶ್ ಎ, ಆಪ್ಷನ್ ಎ 0, ಆಪ್ಷನ್ ಬಿ 1, ಆಪ್ಷನ್ ಸಿ 2, ಆಪ್ಷನ್ ಡಿ 3. ನಾವು ಒಂದೊಂದು ಪ್ರಶ್ನೆಯನ್ನಾಗಿ ನೋಡ್ತಾ ಹೋಗುವ. ಸರಿ, ಈ ಪ್ರಶ್ನೆಯಲ್ಲಿ ಏನೇನು ಕೊಟ್ಟಿದ್ದಾರೆ, ಏನನ್ನ ಕಂಡುಹಿಡಿಬೇಕು ಹೇಳುವುದನ್ನು ಗಮನಿಸಿ. ಏನು ಕೊಟ್ಟಿದ್ದಾರೆ? ಎಸ್ ಹೇಳಿ. ಸಿ ಮಾಡಿ ಸೋದ್ರ. ಎಸ್, ಅವಳು ಹೇಳ್ತಾ ಇದ್ದಾರೆ, ಸರ್ ಏನ್ ಅನ್ನ ಕೊಟ್ಟಿದ್ದಾರೆ, ಎನ್ನನೆಯ ಪದವನ್ನ ಕೊಟ್ಟಿದ್ದಾರೆ. ಅದು ಯಾವ ರೂಪದಲ್ಲಿ ಇದೆಯಂತೆ, 2n plus 1 ರೂಪದಲ್ಲಿ ಇದೆಯಂತೆ. ಎನ್ನನೇ ಪದ ಅಂದ್ರೆ ಈ ರೂಪದಲ್ಲಿ ಇರ್ತದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಡಿ ಅನ್ನು ಕಂಡುಹಿಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಡಿ ಅನ್ನು ಕಂಡುಹಿಡಿದು ಹೇಗೆ, ಡಿ ಅನ್ನು ಹೇಗೆ ಕಂಡುಹಿಡಿಬೇಕು? ಡಿ ಅಂದ್ರೆ ಏನು ನೆನಪು ಮಾಡ್ಕೊಳ್ಳಿ. ಡಿ ಅಂದ್ರೆ ಯಾವುದೇ ಪದ
ಮತ್ತು ಅದರ ಹಿಂದಿನ ಪದಗಳ ವ್ಯತ್ಯಾಸ ಅಲ್ವಾ. ಒಂದು ಪದ ಮತ್ತು ಅದರ ಹಿಂದಿನ ಪದದಿಂದ ಕಳೆದ್ರೆ ಆಯಿತು. ಹಾಗಾದ್ರೆ ಒಂದು ಕೆಲಸ ಮಾಡುವ, ನಾವು ಎರಡನೇ ಪದ ಮತ್ತು ಮೊದಲ ಪದ ಸಿಕ್ಬಿಟ್ರೆ, ಎರಡನೇ ಪದ ಮತ್ತು ಮೊದಲ ಪದ ಸಿಕ್ಬಿಟ್ರೆ ನಮಗೆ ಏನು ಕಂಡುಹಿಡಿಬಹುದು? ಡಿ ಅನ್ನು ಕಂಡುಹಿಡಿಬಹುದು. ಹಾಗಾದ್ರೆ ಇದಕ್ಕೆ ಪರಿಹಾರ ಹೇಗೆ? an is equal to 2n plus 1. ಮೊದಲ ಪದ ಅಂದ್ರೆ a1 ಅಂದ್ರೆ ಒಂದನೇ ಪದ n ಎಷ್ಟು ಆಗುತ್ತೆ? n ಸಮ n is equal to 1. n is equal to 1 ಅಂದ್ರೆ 2 into 1 plus 1 because n equals 1. ನಿಮ್ಗೆ ಗೊತ್ತಾಗಬೇಕು, n equals 1. ಆದ್ರೆ ಎರಡು ಒಂದಲ್ಲ ಎರಡು ಪ್ಲಸ್ 1 2 1 3. ಇದೇನು ಮೊದಲ ಪದ. ಡಿ ಅನ್ನ ಕಂಡುಹಿಡಿಯಲಿಕ್ಕೆ ನನಗೆ ಬೇಕು? ಎರಡನೇ ಪದವು ಬೇಕಲ್ವಾ. ಹಾಗಾದ್ರೆ a2 ಅನ್ನು ಹೇಗೆ ಬರೀಬಹುದು? ನಿಮ್ಮಲ್ಲಿ an ಅಂದ್ರೆ 2n plus 1. ಹಾಗಾದ್ರೆ a2 ಅಂದ್ರೆ ಏನು ಮಾಡಬೇಕು? ಎಸ್ ಮರ್ವಿ ಎಸ್ a2 ಅಂದ್ರೆ ಸರ್ n is equal to 2 ಆದೇಶ ಮಾಡಬೇಕು. ಹಾಗಾಗಿ 2 into 2 plus 1 because n is equal to how much? 2. ಎರಡಲ್ಲೇ 4 plus 1 4 1 5. ಇಲ್ಲಿಗೆ a1 ಮತ್ತು a2 ಗಳು ಸಿಕ್ಕಿತು. ಹಾಗಂತ ನಮ್ಮ ಲೆಕ್ಕ ಮುಗಿದಿಲ್ಲ. ನಮಗೆ ಬೇಕಾದದ್ದು ಸಾಮಾನ್ಯ ವ್ಯತ್ಯಾಸ. ಹಾಗಾದ್ರೆ ಏನು ಬರೀಬಹುದು? ಇಲ್ಲಿ ಬರೀಬಹುದಾ? therefore d is equal to nothing but ಎರಡನೇ ಪದ minus a1. d ಅಂದರೆ ಎರಡನೇ ಪದ ಅಷ್ಟೇ, ಎರಡನೇ ಪದ ಮೈನಸ್ ಒಂದನೇ ಪದ. ಹಾಗಾದ್ರೆ d is equal to a2 minus a1 ಅಂದ್ರೆ ಎಷ್ಟು? a2 ಎಷ್ಟು? 5 minus 3 5 ಹಾಗಾದ್ರೆ ಆಪ್ಷನ್ ಇದೆಯಾ? ಆಪ್ಷನ್ ಎ 0, ಆಪ್ಷನ್ ಬಿ 1, ಆಪ್ಷನ್ ಸಿ 2, ಆಪ್ಷನ್ ಡಿ 3. ಹಾಗಾದ್ರೆ ಉತ್ತರ ಯಾವುದು? ಆನ್ಸರ್ ಎಷ್ಟು? ಆನ್ಸರ್ ಎಷ್ಟು? ನಾವು ಕ್ರಮ ಸಂಖ್ಯೆಯನ್ನು ಹಾಕಬೇಕು. ಎಷ್ಟನೆಯ ಆಯ್ಕೆ ಅಂತ ಹಾಕಬೇಕು. ಆಪ್ಷನ್ ಸಿ ಎಷ್ಟು? ನೀವು ಮಾಡಬೇಕಾಗಿಷ್ಟೇ. ಆದರೆ ಇಷ್ಟು ಕೆಲಸ ಇದೆ ನೋಡಿ, ಇಷ್ಟು ಕೆಲಸವನ್ನು ನಾವು ಮಾಡಬೇಕು. ಎಷ್ಟು ಅರ್ಥ ಆಯ್ತಲ್ಲ ಈ ಲೆಕ್ಕ? ಇದು ಒಂದು ಮಾದರಿ, ಒಂದು ರೀತಿಯ ಲೆಕ್ಕ. ಈ ತರದ್ದೇ ಬೇರೆ ಲೆಕ್ಕಗಳೆಲ್ಲ ಬರ್ಬೋದು. ಈಗ ಎರಡನೇ ಲೆಕ್ಕಕ್ಕೆ ಹೋಗುವ. ಬರ್ಕೊಳ್ತೀರಾ? ಎಸ್. ಈಗ ಇದರಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಯಾರು ಓದ್ತೀರಿ ಇದನ್ನ? ಎಸ್, ಓಕೆ, ವಿಜಿತ್ ಓದ್ತಾ ಇದ್ದಾನೆ. ಓದು. ಸಮಾಂತರ ಶ್ರೇಣಿಯ nನೇ ಪದ an is equal to 4n square minus 1 ಆದರೆ ಎಂಟನೆಯ ಪದ ಎಷ್ಟು? ಎಂಟನೆಯ ಪದ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ ಎ 32, ಆಪ್ಷನ್ ಬಿ 31, ಆಪ್ಷನ್ ಸಿ 226, ಆಪ್ಷನ್ ಡಿ 255. ಏನ್ ಮಾಡೋದು ಈಗ? ಹಿಂದಿನ ಲೆಕ್ಕದಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಲಿಕ್ಕೆ ಗೊತ್ತಾಗಿದೆ ನಮಗೆ. ಆದ್ರೆ ಈ ಲೆಕ್ಕದಲ್ಲಿ ಎಂಟನೇ ಪದ ಕಂಡುಹಿಡಿಯಬೇಕಿದ್ರೆ ಅದರ ಅದೇ ರೀತಿಯಲ್ಲಿ ಮಾಡುವಂಥದ್ದು ಬಹಳ ಸುಲಭ ಇದೆ. ನೇರವಾಗಿ ನಾವು ಬೆಲೆಯನ್ನು ಆದೇಶ ಮಾಡುವಂಥದ್ದು. ಕೊಟ್ಟಿದ್ದೇನು ಹಾಗಾದ್ರೆ ಪರಿಹಾರ ಏನಂದ್ರೆ 4n square minus 1. 4n square minus 1. ಈಗ ಏನ್ ಕೇಳಿದಾರೆ? ಎಂಟನೇ ಪದ. ಹಾಗಾದ್ರೆ ಏನ್ ಮಾಡಬೇಕು? ನೇರವಾಗಿ ಎ ಎಂಟನೇ ಪದ ಅಂದ್ರೆ ಎಷ್ಟು? ಎಸ್, ಎಂಟನೇ ಪದ ಅಂದ್ರೆ ಲಾವಣ್ಯ 4 into 8 ಸ್ಕ್ವೇರ್, 8ರ ಹೋಲ್ ಸ್ಕ್ವೇರ್ minus 1 because n is equal to how much? 8. ಸುಲಭ ಅಲ್ವಾ? ಎಸ್. ಮುಂದೆ ಯಾರು ಹೇಳ್ತೀರಾ? ಈಗ 4 into 8ರ ವರ್ಗ. ಓ ಸರ್ 14 ಕರೆಕ್ಟಾ? 8ರ ವರ್ಗ 14. ಕೆಲವರು ಬಹಳ ಮಿಸ್ಟೇಕ್ ಮಾಡೋದಿಲ್ಲ. ನೀವು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಐ ಥಿಂಕ್ ಕನ್ಫ್ಯೂಷನ್ ಇಲ್ಲ ಅನ್ಕೊಳ್ತೇನೆ. ಇಲ್ಲಿ ನಾವೇನು ಕೇಳಿದರೆ ಸ್ಕ್ವೇರ್ ಅಂದ್ರೆ 2 ಸಲ ಗುಣಿಸು. 8ರ ವರ್ಗ ಅಂದ್ರೆ ಏನು? 8ನೇ 2 ಸಲ ಗುಣಿಸು 64. ಹಾಗಾದ್ರೆ ಏನು ಬರೀಬೇಕಾಗಿತ್ತು? 4 into 64 minus 1. ಈಗ 64 4ರಲ್ಲಿ ಮಾಡ್ಕೋಬೇಕಾಯ್ತು. 64 into 4 ಅಂದ್ರೆ
4 4 16 5 1 4 24 1 25 256 256 ಆಪ್ಷನ್ ಉಂಟಾ? 256 ಅರಿಯೋದಾ? ಅಲ್ಲ ಅಲ್ಲ ಅಂತ ಹೇಳ್ತೀವಿ. ಹೌದು, ಯಸ್. ಯಾಕೆ? ಯಸ್, ಇಲ್ಲಿ ಕೇಳಿದ್ರೆ ಇನ್ನೊಂದು ಸ್ಟೆಪ್ ಉಂಟು, -1. ಹಾಗೆ 256 ಅಂದ್ರೆ 255. ಆಪ್ಷನ್ ಇದೆಯಾ? ಯಸ್ ಸರ್, ಆಪ್ಷನ್ ಇದೆ. ಆನ್ಸರ್ ಹೌ ಮಚ್? ಆನ್ಸರ್ ಆಪ್ಷನ್ ಡಿ 255. ಬರೆಯುವಾಗ ನೆನಪಿಟ್ಕೊಳ್ಳಿ ನೋಡಿ, ನಾವು ಬರೆಯುವಾಗ ಮಕ್ಕಳೇ ಆಪ್ಷನ್ ಡಿ ಅನ್ನೋದನ್ನು ಬಿಟ್ಬಿಡ್ತೇವೆ. ಬಟ್ ನಿಮ್ಮ ಬಹು ಆಯ್ಕೆಯ ಪ್ಯಾಟರ್ನ್ ಅಲ್ಲಿ ಯಾವತ್ತು ನಾವೇನ್ ಮಾಡಬೇಕು? ಕೊಟ್ಟಂತ ಆಯ್ಕೆಯ ಸಂಖ್ಯೆಯನ್ನು ಹಾಕಬೇಕು, ಜೊತೆಯಲ್ಲಿ ಉತ್ತರವನ್ನು ಬರಬೇಕು. ಈ ತಪ್ಪನ್ನು ನೀವು ಮಾಡದೆ ಇಷ್ಟು ಉತ್ತರವನ್ನು ಮಾಡಬೇಕು. ಎಸ್, ಇನ್ನೊಂದು ಲೆಕ್ಕವನ್ನು ನೋಡೋಣ. ನಾನು ಕೆಲಸ ಮಾಡುವ, ಇಲ್ಲೇ ಬರೆದಿದ್ದೇನೆ ಈಗ ಮೂರನೇದು. ಮೂರನೆಯ ಲೆಕ್ಕ, ಸಮಾಂತರ ಶ್ರೇಣಿಯಲ್ಲಿ S1 equals 5, S2 equals 12 ಆದರೆ D is equal to how much? Option A -2, option B 1, option C 2, option D 3. ಸರ್ ಇದೆ ಸರ್, ಸಾಮಾನ್ಯ ಕಂಡುಹಿಡಿದು ಕೇಳಿದ್ದಾರೆ. ಬಟ್ S1 S2 ಅನ್ನು ಕೊಟ್ಟಿದ್ದಾರೆ, n ರೂಪದಲ್ಲಿ A ಸಮ ಕೊಡಲಿಲ್ಲ, ನಾವೇನ್ ಮಾಡಬಹುದು ಅಂತ ಚಿಂತೆ ಆಗ್ತದಲ್ಲ. ಅದಕ್ಕೆ ಹೇಳಿದ್ರು ಮಕ್ಕಳೇ, ಗಣಿತದಲ್ಲಿ ಯಾವತ್ತು ನಾವು ಅದರ ಮೂಲ ತತ್ವವನ್ನ, ಕಾನ್ಸೆಪ್ಟ್ ಅಂತ ಇರ್ತವಲ್ಲ, ಮೂಲಾಂಶ ಅಂತೇವಲ್ಲ, ಅದರ ಪರಿಕಲ್ಪನೆಗಳು ಎಲ್ಲ ಇರ್ತದಲ್ಲ, ಅದನ್ನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಸಮಾಂತರ ಶ್ರೇಣಿ ಅಂದ್ರೆ ಏನು ಹೇಳೋದು ಪರ್ಫೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಯಾವುದು ಕಷ್ಟ ಆಗೋದಿಲ್ಲ. ಹಾಗಾದ್ರೆ ಈ ಲೆಕ್ಕವನ್ನು ಮಾಡೋಣ. ಎಸ್, ಸೊಲ್ಯೂಷನ್ ಸಮಾಂತರ ಶ್ರೇಣಿಯಲ್ಲಿ S1 ಅಂದ್ರೆ S1 ಸಮ 5. S1 ಅಂದ್ರೆ ಏನು? ಮೊದಲ ಪದವಾ? S1 ಅಂದ್ರೆ ಆಗಿರ್ಬೋದು. S1 ಅಂದ್ರೆ ಒಂದು ಪದದ ಮೊತ್ತ, ಒಂದು ಪದಗಳಿಲ್ಲ, ಮೊದಲನೇ ಪದದ ಮೊತ್ತ. ಅಂದ್ರೆ ಅಲ್ಲಿ ಪದದ ಮೊತ್ತ ಹೇಳುವ ಅಗತ್ಯವಿಲ್ಲ. ಮೊದಲ ಪದದ ಮೊತ್ತ, ನನಗೆ 10 ರೂಪಾಯಿ ಇದೆ, ನನ್ನ ಕಿಸೆಯಲ್ಲಿ 10 ರೂಪಾಯಿ ಇದೆ. ಮಕ್ಕಳೇ, ನನ್ನಲ್ಲಿರುವ ಕಿಸೆಯಲ್ಲಿರುವ ಒಟ್ಟು ಹಣದ ಮೊತ್ತ ಎಷ್ಟು ಕೇಳಿದ್ರೆ ಮತ್ತೆ ಹೇಳುವ ಅಗತ್ಯವಿಲ್ಲ ಅಲ್ವಾ? ಹಾಗಾಗಿ S1 is equal to 5 in the sense ಮೊದಲ ಪದ it is A or A1 is equal to 5. ಅರ್ಥ ಆಯ್ತಾ? ವೆರಿ ಗುಡ್. S2 ಅಂದ್ರೆ ಹಾಗೆ, S2 ಅಂದ್ರೆ ಎರಡನೇ ಪದ ಅಂತ. S2 is 12 ಅಂದ್ರೆ S2 ಅಂದ್ರೆ 12 ಅಂದ್ರೆ ಎರಡನೇ ಪದ ಅಲ್ಲ, ಮೊದಲ ಎರಡು ಪದಗಳ ಮೊತ್ತ. ಮೊದಲ ಎರಡು ಪದಗಳ ಮೊತ್ತ S2. ಇಲ್ಲಿ ನೆನಪಿಟ್ಕೊಳ್ಳಿ. ಹಾಗೆ A1 plus A2 ಬೇಕಾದ್ರೆ ಕೆಳಗಡೆ ಬರೆಯುವ, ನಿಮಗೆ ಕನ್ಫ್ಯೂಷನ್ ಆಗ್ತದಲ್ಲ. ಹಾಗಾಗಿ ಒಂದು ಕೆಲಸ ಮಾಡುವ, therefore A1 plus A2 is equal to 12. A1 plus A2 is equal to 12. ಹಾಗಾದ್ರೆ A1 ಅಂದ್ರೆ 5 plus A2 is equal to 12. Therefore A2 is equal to 12 minus 5. Therefore A2 ಅಂದ್ರೆ 12 ರಲ್ಲಿ 5 ಹೋದ್ರೆ 7 ಅಲ್ವಾ? A2 is equal to 7. ಸಿಕ್ಕಿತಾ ಉತ್ತರ? D ಸಿಕ್ಕಿತಾ? ಇಲ್ಲ. ಅಗೇನ್ ಆಗ ಮಾಡಿದ್ವಲ್ಲ ಫಸ್ಟ್ ಒಂದು ಲೆಕ್ಕ. A D ಅಂದ್ರೆ ಏನು? D ಅಂದರೆ A2 minus A1. A2 ಅಂದ್ರೆ ಗೊತ್ತಿದೆ 7 minus A1 ಅಂದ್ರೆ ಎಷ್ಟು? ಮೊದಲ ಪದ 5, ಟೋಟಲ್ ಎಷ್ಟು? 2. Is there any option 2? ಆಪ್ಷನ್ -2 ಇದೆ ಮತ್ತು 2 ಇದೆ. ಹಾಗಾದ್ರೆ ಯಾವುದು ನಾವು ತಗೊಳ್ಬೇಕಾದ್ದು? ಆಪ್ಷನ್ ಸಿ. ಹಾಗಾದ್ರೆ ಬರೆಯುವ ಆನ್ಸರ್ ಯಾವುದು? ಆಪ್ಷನ್ ಆಯ್ಕೆ ಸಿ 2. ತಪ್ಪದ? ಇದು ಇನ್ನೊಂದು ರೀತಿಯ ಬಹು ಆಯ್ಕೆಯ ಪ್ರಶ್ನೆ. ಹಾಗಾದ್ರೆ ಇನ್ನೊಂದು ನಾಲ್ಕನೆಯ ಪ್ರಶ್ನೆಯನ್ನ ನಾವು ತಗೊಳ್ಳಿದ್ದಲ್ಲ, ಈಗ ಬರ್ಕೊಳ್ಳಿ. ಹೌದಾ? ಎಸ್. ಎಸ್ ಮಕ್ಕಳೇ, ಇಲ್ಲಿ ಇನ್ನೊಂದು ಲೆಕ್ಕ ಇದೆ. ಯಾರು ಓದ್ತೀರಿದ್ದೇನಾ? ಈ ಲೆಕ್ಕವನ್ನು ಓದಿ, ಅವಸರ ಮಾಡಬೇಡ, ಓದಿ. ಓದ್ತೀರಾ?
ಎಸ್ ಹರ್ಷಿತಾ ಎ ಓದ್ತಾಳಂತೆ x plus 2 x 2x plus 3 ಸಮಾಂತರ ಶ್ರೇಣಿಯಲ್ಲಿದ್ದರೆ x ನ ಬೆಲೆ ಆಪ್ಷನ್ ಎ 6, ಆಪ್ಷನ್ ಬಿ -5, ಆಪ್ಷನ್ ಸಿ 5, ಆಪ್ಷನ್ ಡಿ 3. ಹೇಗೆ ಮಾಡೋದಿದು? ಎಲ್ಲ ಏನೇನೋ ಕೊಟ್ಟಿದ್ದಾರಲ್ಲ, ಇದನ್ನು ಮಾಡುವ ಮೊದಲು ಸಮಾಂತರ ಶ್ರೇಣಿಯ ಒಂದು ಲಕ್ಷಣವನ್ನು ನಾವು ಕಲಿಬೇಕು, ಅಥವಾ ಸಮಾಂತರ ಶ್ರೇಣಿಯಲ್ಲಿ ಅನುಕ್ರಮ 3 ಪದಗಳ ಲಕ್ಷಣವನ್ನು ನಾವು ಕಲ್ತ್ಕೊಳ್ಬೇಕು. ಯಾವುದೇ ಹತ್ತಿರ ಇರುವ 3 ಪದಗಳು ಹೇಗಿರ್ತವೆ ಹೇಳುವುದನ್ನು ನಾವು ಕಲ್ತ್ಕೊಳ್ಬೇಕು. ಅದಕ್ಕೊಂದು ಉದಾಹರಣೆ ತಗೋವಾ. ಒಂದು ಸಮಾಂತರ ಶ್ರೇಣಿ ಹೇಳ್ತೀರಾ? ಎಸ್ ಮಿಶ್ರಿಯ ಸಮಾಂತರ ಶ್ರೇಣಿ. ಎಸ್ ಅನುಕ್ರಮ 3 ಸಮಾಂತರ ಶ್ರೇಣಿ ಹೇಳ್ತಾರೆ. 2 4 6. ಕರೆಕ್ಟ್. 2 4 6. ನಿಮಗೆ ಈ 4 ಹೇಗಿರ್ತದೆ ಕೇಳಿದ್ರೆ ನಾನು ಮ್ಯಾಜಿಕ್ ಮಾಡ್ತಾ ಇದ್ದೀನಿ ನೋಡಿ. ಒಂದು ಮ್ಯಾಜಿಕ್. ಇದನ್ನ ಕೂಡಿಸ್ತೇನೆ. 2 ಪ್ಲಸ್ 6 ಮತ್ತೆ 2 ಭಾಗಿಸ್ತೇನೆ. 6 2 8 ಭಾಗಿಸಿ 2 ಅಂದ್ರೆ 4 ಇದೆ. ಕರೆಕ್ಟಾ? ಹೌದು ಸರ್, ಇದೇನು ಸರ್? ಹೌದಲ್ಲ ಸರ್, ಇದೇನು ಬಂತು ಸರ್ ಅಂತ ಹೇಳ್ತೀವಿ. ಕರೆಕ್ಟ್. ಇದು ಒಂದು ಲಕ್ಷಣ. ಬೇಕಾದ್ರೆ ಇನ್ನೊಂದು ಉದಾಹರಣೆ ತಗೊಳ್ಬೇಕು. ಎಲ್ಲರೂ ಡೌಟ್ ಇಡ್ಬೇಕು. ಸರ್ ನೀವು ಹೇಳಿದಕ್ಕಿರ್ಬೋದು ಸರ್, ಬೇರೆದೆಲ್ಲ ಆಗ್ಬೋದಾ? ಆಯ್ತು, ಇನ್ನೊಂದು ಹೇಳಿ ಸರ್. 10 20 30 ತಗೊಳ್ಳಿ ಸರ್. ಆಗತ್ತಾ ಸರ್? ನೋಡಿ, ಆಗತ್ತಾ? ನೋಡೋಣ. ಏನ್ ಮಾಡ್ಬೇಕು? 10 ಮತ್ತು 30 ಕೂಡಿಸುವ. 10 ಪ್ಲಸ್ 30 2ರಿಂದ ಭಾಗಿಸಬೇಕು. 30 40 ಭಾಗಿಸಿ 2 ಅಂದ್ರೆ 20 ಎಷ್ಟು ಅಲ್ವಾ ಸರ್? ಇದೆಲ್ಲ ಪ್ಲಸ್ ಇದೆ ನೀವು ಹೇಳ್ತೀರಿ, ಮೈನಸ್ ಇದ್ರಾಗತ್ತ ಅಂತ ಸೈನಾದೇವಿಗೆ ವಾದ ಮಾಡ್ತಾ ಇದ್ದಾಳೆ. ಅವಳು ಹಾಗೆ ಅಲ್ಲ, ಸ್ವಲ್ಪ ಹೆಚ್ಚು ಥಿಂಕ್ ಮಾಡಿ ನೋಡ್ತಾಳೆ. ಹಾಗೆ ಅಲ್ಲ, ಹೌದಾ? ನೋಡುವನ. ತುಂಬಾ ಜನ ಇದ್ದೀರಿ ಹಾಗೆ ಯೋಚನೆ ನೋಡುವ. -5 -5 ಇಡಬೇಡ. -3 ಮತ್ತೆ ಹೆಚ್ಚಿಡೋಣ. -7 -5 -2 7ರಲ್ಲಿ 2 ಅಂದ್ರೆ 5, 5ರಲ್ಲಿ 2 ಅಂದ್ರೆ 3 ಆಗುತ್ತಲ್ಲ. ಈಗ ಮಾಡೋಣ. -7 -3 ಇದೆರಡು ಕೂಡಿಸಿದಾಗ -7 -3 ಭಾಗಿಸು 2 7 3 -10 ಭಾಗಿಸು 2 ಆಗುತ್ತೆ ಅಲ್ವಾ? ನೀವು ಯಾವುದೇ ಸಮಾಂತರ ಶ್ರೇಣಿಯ ಅನುಕ್ರಮ 3 ಪದಗಳನ್ನು ತಗೊಂಡ್ರು ನಮ್ಮ ಈ ನಿರ್ಣಯ ಬದಲಾಗುವುದಿಲ್ಲ. ಹಾಗಾದ್ರೆ ನಾವೇನ್ ಮಾಡಬಹುದು? ಹೊಸ ಸೂತ್ರವನ್ನ ಒಂದು ಬರೀಬಹುದಲ್ವಾ? ಸೂತ್ರ ಬರೀಬಹುದಾ? ಹೇಗೆ ಬರೀಬೇಕು? ಇದು ಉದಾಹರಣೆ ಆಯ್ತು ಮಕ್ಕಳ. ಹೇಗೆ ಬರೀಬಹುದು ಕೇಳಿದ್ರೆ, ಆ ನೋಟ್ ಅಂತ ಬರ್ಕೊಡುವ. ಇದನ್ನ ಪ್ಲೀಸ್ ನೋಟ್ ದಟ್ ಎ ಬಿ ಸಿ ಗಳು ಸಮಾಂತರ ಶ್ರೇಣಿಯ ಅಥವಾ ಸಮಾಂತರ ಶ್ರೇಣಿಯಲ್ಲಿದ್ದರೆ ಅಥವಾ ಸಮಾಂತರ ಶ್ರೇಣಿಯ ಅನುಕ್ರಮ 3 ಪದಗಳಾದರೆ ಆದರೆ ಬಿಯನ್ನು ಎ ಮತ್ತು ಸಿ ಗಳ ಸಮಾಂತರ ಮಾಧ್ಯ. ಹೊಸ ಪದ ಬಂತು ಯಾವುದು? ಸಮಾಂತರ ಮಾಧ್ಯ. ಬಿ ಯನ್ನು ಎ ಮತ್ತು ಸಿ ಗಳ ಸಮಾಂತರ ಮಾಧ್ಯವೆನ್ನುವರು. ಅಂದರೆ ಅಕ್ಷರ ಕಾಣ್ತಾ ಇದೆಯಲ್ಲ? ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿ by 2. Please note that
ಬಿ ಯಾವತ್ತದ ಮಧ್ಯ ಪದ ಬಿ. ದಿಸ್ ಈಸ್ ಒನ್ ಆಲ್ವೇಸ್ ಎ ಮತ್ತು ಸಿ ಗಳನ್ನ ಕೂಡಿಸಿ 2ರಿಂದ ಭಾಗಿಸುವುದಕ್ಕೆ ಸಮ. ಯಾಕೆ ಹೇಳಿದ್ದನ್ನೆಲ್ಲ? ನನ್ನ ಈ ಲೆಕ್ಕವನ್ನು ಬಿಡಿಸಬೇಕಾದ್ರೆ ಈ ತತ್ವ ಗೊತ್ತಿರಬೇಕು, ಸುಲಭವಾಗಿ ಮಾಡಬೇಕು. ಹಾಗಾದ್ರೆ ಈ ಏನ್ ಮಾಡಬೇಕು? ಹಾಗಾದ್ರೆ ಎಷ್ಟು? ಹಾಗಾಗಿ ಎ ಎಷ್ಟು, ಸಿ ಎಷ್ಟು? ಇದನ್ನು ಏನ್ ತೆಗೆದುಕೊಳ್ಳುವ? ದಿಸ್ ಇಸ್ ಎ, ದಿಸ್ ಇಸ್ ಬಿ, ದಿಸ್ ಇಸ್ ಸಿ. ಇದು ಎ, ಇದಿಷ್ಟು ಎ, ಇದು ಬಿ. ಬೇಕಾ ಬರೆಯುವ? ಎ ಅಂದ್ರೆ ಎಷ್ಟು? ಕನ್ಫ್ಯೂಸ್ ಮಾಡ್ಕೊಳ್ಳಿ, ನನ್ನ ಸೂತ್ರ ಅದೇ. ಎ ಅಂದ್ರೆ x+2, ಬಿ ಅಂದ್ರೆ x, ಸಿ ಅಂದ್ರೆ 2x+3. therefore b is equal to a plus c by 2. ಈ ಸೂತ್ರವನ್ನು ಬರ್ಕೊಳ್ಳಬೇಕು ಅಂತ ಏನಿಲ್ಲ, ಬರೆಯದೆಯೂ ನೇರವಾಗಿ ಮಾಡಬಹುದು. ಆದರೆ ನಿಮಗೆ ಅರ್ಥವಾಗಲಿ ಹೇಳುವ ದೃಷ್ಟಿಯಿಂದ ಈ ಸೂತ್ರವನ್ನು ಬರೆದು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಅರ್ಥ ಆಯ್ತಾ? ಎಸ್ ಬಿ ಅಂದ್ರೆ x is equal to a ಅಂದ್ರೆ ಎಷ್ಟು? x+2 ಪ್ಲಸ್ ಬಟ್ ಸಿ ಅಂದ್ರೆ 2x+3. ಅರ್ಥ ಆಗ್ತದಲ್ಲ? ಬೈ 2 ಈಗ ಏನ್ ಮಾಡಬೇಕು? ಬೇರೆ ಇಲ್ಲಿ ಬಿಡಿಸುವ. x ಹಾಗೆ ಇರಲಿ, ಆರ್ ಇದನ್ನ ಈ ಕಡೆ ತರಬಹುದಾ? ಏನಾಯ್ತು? x 2 ಭಾಗಿಸ್ಕೊಂಡಿದ್ದು ಈ ಕಡೆ ಹೋದ್ರೆ 2x ಆಯ್ತು. 2x x 2x x ಅಂದ್ರೆ 3x. ಸಜಾತೀಯ ಬೀಜ ಪದಗಳನ್ನು ಕೂಡಿಸಬಹುದು, ಸಂಖ್ಯೆಗಳನ್ನು ಸಪರೇಟ್ ಕೂಡಿಸಬೇಕಲ್ವಾ ನಿಯಮ. ಹಾಗಾಗಿ 2x x ಅಂದ್ರೆ 3x ಪ್ಲಸ್ 3 5. ಇದು ಆಲ್ರೆಡಿ ಬಂದಿದೆ. ಪುನಃ therefore 2x ಇದು ಈ ಕಡೆ ಬಂತು, -3x = 5. ಹಾಗೇನಾಯ್ತು? therefore 2x - 3x ಅಂದ್ರೆ 2x -3x ಅಂದ್ರೆ ಕಳೆಯಬೇಕಲ್ವಾ? ಕಳೆದು ದೊಡ್ಡದಾದ ಚಿಹ್ನೆ ಹಾಕಬೇಕು. 3 ರಿಂದ 2 ಬಂತು -x = 5. therefore this implies x = -5. -5 ಆಪ್ಷನ್ ಇದೆಯಾ? ಸಿ ಮತ್ತು ಬಿ ಗಳು ಒಂದೇ ಇದೆ, ಆದರೆ ಅದರ ಚಿಹ್ನೆಗಳು ನೋಡಿಕೊಂಡು ಉತ್ತರವನ್ನು ಬರೆಯಬೇಕು. ಅದರಿಂದ ಆನ್ಸರ್ ಬಿ ಎಷ್ಟು? -5. ಇದು ನಾವು ಮಾಡಬೇಕಾದ ಲೆಕ್ಕ. ಅರ್ಥ ಆಗ್ತದಾ? ಇಷ್ಟೊಂದು ಲೆಕ್ಕಗಳಿವೆ. ಈಗ ನಾನೇನ್ ಮಾಡ್ತೇನೆ, ಮತ್ತೆ ಮುಂದಿನ ಅವಧಿಯಲ್ಲಿ ಅನ್ವಯ ಆಧಾರಿತ ಲೆಕ್ಕಗಳನ್ನು ಮಾಡಲಿಕ್ಕಿದೆ. ಅನ್ವಯ ಆಧಾರಿತ ಒಂದು ಕೆಲಸ ಮಾಡೋದು, ಮತ್ತೊಂದು ಅವಧಿಯನ್ನು ತಗೊಳ್ತೇನೆ. ಈ ಅವಧಿಯಲ್ಲಿ ಸಾಕಷ್ಟು ಆಯಿತು. ಇನ್ನೊಂದು ಅವಧಿಯಲ್ಲಿ ನಾನು ಅನ್ವಯ ಆಧಾರಿತ ಲೆಕ್ಕಗಳನ್ನು ಕೊಡ್ತೇನೆ. ಈಗ ಇದರ ಮೇಲೆ ಇದು ಅಂದಿದಲ್ಲ, ನಮ್ಮ ಬಹು ಆಯ್ಕೆಯ ಮೇಲೆ ನಿಮಗೇನು ಮಾಡ್ತೇನೆ, 3 ರಿಂದ 4 ಹೋಮ್ ವರ್ಕ್ ಅನ್ನು ಕೊಡ್ತೇನೆ, ಬರ್ಕೊಳ್ಬೇಕು. ಅದಕ್ಕೆ ಮೊದಲು ಇದನ್ನ ಬರ್ಕೊಳ್ಳಿ. ಆಗ್ಬೋದಾ?